ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ದುಬಾರಿ ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ದುಬಾರಿ ಸಿನಿಮಾನ ನಂದಕಿಶೋರ್ ನಿರ್ದೇಶನ ಮಾಡೋದು ಕೂಡ ಖಾತ್ರಿ ಆಗಿತ್ತು. ಯಾಕಂದ್ರೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿದ್ದ ಪೊಗರು ಸಿನಿಮಾ ತುಂಬಾ ಸೌಂಡ್ ಮಾಡಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಧ್ರುವ ಹಾಗೂ ಎ.ಪಿ. ಅರ್ಜುನ್ ಅವರ ಕಾಂಬಿನೇಷನ್ ಸಿನಿಮಾ ಅನೌನ್ಸ್ ಆಗುತ್ತೆ ಹಾಗೂ ಈ ಸಿನಿಮಾ ಡ್ರಾಪ್ ಮಾಡಲಾಗುತ್ತೆ. ಇದಾದ್ಮೇಲೆ ದುಬಾರಿ ಸಿನಿಮಾ ಏನಾಯ್ತು ಅನ್ನುವಂತಹ ಮಾಹಿತಿ ಯಾರಿಗೂ ಇಲ್ಲ. ಡಾಲಿ ಧನಂಜಯ ನಟನೆಯ ವಿಜಯಾದಿತ್ಯ ಸಿನಿಮಾ ಕೂಡ ಈ ಲಿಸ್ಟ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರ ಜೊತೆಗೆ ಜಗಪತಿ ಬಾಬು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಸುದ್ದಿ ಕೇಳಿಬಂದಿತ್ತು. ಆದ್ರೆ ಈ ಸಿನಿಮಾ ಕೂಡ ಸೈಲೆಂಟ್ ಆಗೋಯ್ತು. ಇದರ ಜೊತೆಗೆ ಡಾಲಿ ಧನಂಜಯ್ ಅವರ ಮತ್ತೊಂದು ಸಿನಿಮಾ ಡಾಲಿ, ಟೈಟಲ್ ಅನ್ನೇ ಡಾಲಿ ಅಂತ ಇಡಲಾಗಿತ್ತು. ಟಗರು ಸಿನಿಮಾದ ಡಾಲಿ ಕ್ಯಾರೆಕ್ಟರ್ ಫೇಮಸ್ ಆದ್ಮೇಲೆ ಡಾಲಿ ಸಿನಿಮಾನ ಅನೌನ್ಸ್ ಮಾಡಲಾಗಿತ್ತು. ಆದ್ರೆ ಈ ಸಿನಿಮಾ ಕೂಡ ಟೇಕ್ ಆಫ್ ಆಗ್ಲಿಲ್ಲ. ಇನ್ನು ದುನಿಯಾ ವಿಜಯ್ ಅವರ ನಿಂತು ಹೋದಂತಹ ಸಿನಿಮಾಗಳ ಬಗ್ಗೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಕೋಬ್ರಾ ಸಿನಿಮಾ ಕಾಣಿಸ್ಕೊಡುತ್ತೆ. ಎಚ್ ವಾಸು ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿ ಬರಬೇಕಾಗಿತ್ತು. ಶೋಭರಾಜ್ ಹಾಗೂ ರವಿ ಕಾಳೆ ಅವರಂತಹ ನಟರನ್ನ ಕೂಡ